ಒಂದು ವಿರೋಧ ಮಾಡೋದಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಿತ್ತೇನೋ ಇದು ಅನ್ನುವಂಥದ್ದು. ಹೀಗಾಗಿ ನಮ್ಮ ಸಿದ್ದರಾಮಯ್ಯನವರು ಟೀಕೆ ಮಾಡಿದ್ದು, ಅದು ಯಾರಪ್ಪ ಇವನು ಹುಚ್ಚತನ ಮಾಡಿದ ಅನ್ನುವಂಗೆ ಭಾವನೆ ವ್ಯಕ್ತಪಡಿಸಿದ್ದು. ಬಟ್ ಇಲ್ಲಿ ಆಗಿ ಹೋಗಿದ್ದ ಘಟನೆ, ಈಗ ಸಾವು ಆಗ್ಯದ, ಇದೆಲ್ಲ ಘಟನೆ ನಡೆದು ಹೋಗಿ ಈಗ ಅದನ್ನು ಎದುರಿಸೋದು ಹೇಗೆ ಅನ್ನೋದು ಈ ಕಾಂಗ್ರೆಸ್ಸಿಗರ ಮುಂದಿರುವಂಥ ಸವಾಲು. ಯಾಕಂದರೆ ಕಾಂಗ್ರೆಸ್ಸಿಗರ, ಅದರಲ್ಲೂ ಬಳ್ಳಾರಿಯ ಜಿಲ್ಲೆಯ ಕಾಂಗ್ರೆಸ್ಸಿಗರ ಈ ವಿಷಯದಲ್ಲೇ ಒಂದು ರೀತಿ ಹಿಂಜರಿತ ಅನುಭವಿಸುವಂಥ ಪರಿಸ್ಥಿತಿಗೆ ಬಂದಿತ್ತಿದ್ದಾರೆ. ಒಂದು ಅವಕಾಶ ಕಾಯ್ತಾಯಿದ್ರು ಇಲ್ಲಿವರೆಗೆ. ಜನಾರ್ದನ್ ರೆಡ್ಡಿ ಅವರು ಮತ್ತು ರಾಮುಲು ಅವರು ಈಗ ಒಂದೂ ಆದರೂ ಅವರ ಅಂತಮ್ಮರು ಶ್ರೀರಾಮುಲು ಅವರ ಫ್ರೆಂಡ್ಶಿಪ್ಪು ಒಂದಾಯಿತು, ಜೊತೆಗೆ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಅದೇ ಕಾಲಕ್ಕೆ ಕರುಣಾಕರ್ ರೆಡ್ಡಿ, ಇವರೆಲ್ಲ ರೆಡ್ಡಿ ಒಂದಾಗೆ ಮತ್ತಷ್ಟು ಬಳ್ಳಾರಿಯಲ್ಲೇ ಬಿ ಜೆ ಪಿ ಬಲಿಷ್ಠ ಆಗುವ ಜೊತೆಗೆ ಅಂತಮರಣಕ್ಕೆ ಒಂದು ಕೊಂಡು ಏನು ಮುರಿದು ಹೋಗಿತ್ತು ಮತ್ತು ಮರು ಬೆಸತ ಆದಂಗೆ ಆಗ್ಯದಂಥದ್ದು. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಹೇಳುವಂಥದ್ದು, ಈ ಎಲ್ಲ ಘಟನೆಗಳಿಂದಾಗಿ ಈಗಾಗಲೇ 26 ಮಂದಿ ಗನ್ ಮ್ಯಾನ್ಗಳ, ಅಂದರೆ 20 ಗನ್ ಮ್ಯಾನ್ ಸೇರಿ 26 ಮಂದಿ ಮೇಲೆ ಈಗ FIR ಆಗ್ಯದ. ಏನೋ ಸರ್ಕಾರ ಕೈಯಿಲ್ಲದ ಇದು ತಪ್ಪಿಸುವಂಥ ಪ್ರಯತ್ನ ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಬಟ್ ಇದು ಅಷ್ಟು ಸುಲಭವಾಗಿ ಕಾಂಗ್ರೆಸ್ಸನ್ನು ಬಿಡಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಆದರೂ ನೋಡಬೇಕಾಗಿದೆ ಮುಂದಿನಗಳಲ್ಲಿ. ಇದರಲ್ಲಿ ಇದರರ್ಥ ಜನಾರ್ದನ್ ರೆಡ್ಡಿ ಅವರು ಪ್ರಾಮಾಣಿಕರು, ಸಜ್ಜನರು, ಮತ್ತೊಂದು ಅಂತಲ್ಲ. ಬಟ್ ಅಲ್ಲಿ ಜೀವ ಹೋಗಿದ್ದಕ್ಕಾಗಿ ಸಹಜವಾಗಿ ಕಾಂಗ್ರೆಸ್ಸಿಗೆ ಇದು ಹಿನ್ನಡೆ ಎನ್ನುವಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕಾಗಿ ಈ ಎಲ್ಲ ಡೆವಲಪ್ಮೆಂಟ್ ಆಗಿದ್ದು ನೋಡೆ. ಮತ್ತು ಜೊತೆಗೆ ಇನ್ನೊಂದು, ಈ ಹಿಂದಾದಾಗ ಇದೇ ನಮ್ಮ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡೋ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟಿದ್ರು, ನಮಗೂ ನಿಮಗೂ ಗೊತ್ತಿದ್ದಂಥ ವಿಷಯ. ಆ ಪಾದಯಾತ್ರೆಯನ್ನು ಈಗ ಇವ್ರು ಮಾಡ್ತಾರ ಇಲ್ಲ ಬಿ ಜೆ ಪಿಗರು ಅಂತೇಳಿ. ಯಾಕೆಂದರೆ ಬಿ ಜೆ ಪಿಗರಿಗೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸನ್ನು ಹನನ ಮಾಡೋ ಸಲುವಾಗಿ ಏನು ಮಾಡಬೇಕು ಕರ್ನಾಟಕದಲ್ಲಿ ಅನ್ನೋದು ಒಂದು ಸಮಸ್ಯೆ ಆದಂಗೆ ಆಗಿತ್ತು. ಅದರಲ್ಲೂ ಬಿ ಜೆ ಪಿಯಲ್ಲಿ ಅವ್ರದ್ದೇ ಆದಂಥ ಚಿಕ್ಕಾಟಿತ್ತು. ವಿಜೇಂದ್ರ ಮತ್ತು ಯತ್ನಾಳರು, ಅಥವಾ ಯತ್ನಾಳ್ ಜೊತೆಗೆ ಇನ್ನುಳಿದರ ವಿಜೇಂದ್ರ ವಿರೋಧಿಗಳು ಒಂದಾಗಿದ್ದು, ತಲ್ಲಷ್ಟದವರು ಒಂದಾಗಿದ್ದು. ಹೀಗಾಗಿ ಆಂತರಿಕ ಜಗಳದಿಂದ ಬಿ ಜೆ ಪಿ ಸೊರಿಗೆ ಹೋಗಿತ್ತು. ಇವತ್ತು ಈವನ್ ಅಲ್ಲಿಯ ರಾಜ್ಯಾಧ್ಯಕ್ಷರನ್ನು ಬದಲು ಮಾಡಬೇಕು, ವಿಜೇಂದ್ರರನ್ನು ಬದಲು ಮಾಡಬೇಕು ಅನ್ನೋ ದಿಶೆಯಲ್ಲೇ